we want to continue our study to see areas in our life where we come short. ನಾವು ನಮ್ಮ ಜೀವಿತದ ಯಾವ ಕ್ಷೇತ್ರದಲ್ಲಿ ಕೆಳಗಿಳಿದಿದ್ದೇವೆ ಅಥವಾ ಕಡಿಮೆ ಇದ್ದೇವೆ ಎಂಬುದನ್ನು ನೋಡುವುದರಲ್ಲಿ ಈ ಒಂದು ಅಧ್ಯಯನವನ್ನು ಮುಂದುವರಿಸೋಣ. God wants us to be balanced. He does not want us to be imbalanced where we are very good in one area and defective in other areas. ನಾವು ಸಮತೋಲನದಿಂದ ಕೂಡಿರಬೇಕು ಅಂತ ದೇವರು ಬಯಸುತ್ತಾರೆ. ನಾವು ಒಂದು ಕ್ಷೇತ್ರದಲ್ಲಿ ಚೆನ್ನಾಗಿದ್ದು ಮತ್ತೊಂದು ಕ್ಷೇತ್ರದಲ್ಲಿ ಪರಿಣಾಮಕಾರಿ ಇಲ್ಲದ ಹಾಗೆ ಇರಬಾರದು, ಅಂದರೆ ಅಸಮತೋಲನದಿಂದ ಇರಬಾರದು ಎಂಬುದಾಗಿ ದೇವರು ಬಯಸುತ್ತಾರೆ. When we think of the story of the Pharisee praying in the temple, what he said was true. ಫರಿಸಾಯನು ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುವಾಗ ಆತನು ಏನನ್ನ ಹೇಳಿದನಲ್ಲ ಅದು ಸತ್ಯ. He did fast twice a week and pray 3 times a day and pay tithes. Everything he said was true. ಆತನು ಹೇಳಿದಂತೆ ವಾರದಲ್ಲಿ 2 ಬಾರಿ ಉಪವಾಸ ಮಾಡುವಂಥದ್ದು, ದಿನಕ್ಕೆ 3 ಬಾರಿ ಪ್ರಾರ್ಥನೆ ಮಾಡುವಂಥದ್ದು, ದಶಮಾಂಶ ಕೊಡುವಂಥದ್ದೆಲ್ಲ ಸರಿ. But he didn't mention the things that he left out. ಆದರೆ ಆತನು ಬಿಟ್ಟಂತ ಸಂಗತಿಯನ್ನ ಆತನು ಹೇಳಲಿಲ್ಲ. Even Jesus told the Pharisees in Matthew 23, ಮತ್ತಾಯ 23ರಲ್ಲಿ ಯೇಸು ಫರಿಸಾಯರಿಗೆ ಈ ರೀತಿಯಾಗಿ ಹೇಳಿದರು, You have neglected the weightier matters of the law. ನೀವು ನ್ಯಾಯ ಪ್ರಮಾಣದ ಪ್ರಮುಖವಾದವುಗಳನ್ನು ಬಿಟ್ಟಿದ್ದೀರಿ ಎಂದು ಹೇಳಿದರು. Turn to that verse in Matthew's Gospel chapter 23. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿನ ಆ ವಚನಕ್ಕೆ ತಿರುಗಿಸಿಕೊಳ್ಳೋಣ. They were imbalanced. ಅವರು ಅಸಮತೋಲನದಿಂದ ಕೂಡಿದ್ದರು. They were emphasizing small things and neglecting weightier things. ಅವರು ಪ್ರಮುಖವಾದವುಗಳನ್ನು ಬಿಟ್ಟು ಸಣ್ಣ ಸಂಗತಿಗಳನ್ನು ಒತ್ತಿ ಹೇಳುತ್ತಿದ್ದರು. Matthew 23 and verse 23, Jesus said, Woe unto you. ಮತ್ತಾಯ 23ರಲ್ಲಿ ಯೇಸು ಈ ರೀತಿಯಾಗಿ ಹೇಳ್ತಾರೆ, ನಿಮಗೆ ಅಯ್ಯೋ ಅಂತ. Now, when Jesus says woe, it means like a curse. ಯೇಸು ಸ್ವಾಮಿ ಯಾವಾಗಲಾದರೂ ಅಯ್ಯೋ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಶಾಪ ಎಂಬುದಾಗಿ. A curse be upon you. You who tithe mint and dill and cumin. Was it wrong to do those things? No. ನಿಮ್ಮ ಮೇಲೆ ಶಾಪ, ಯಾಕಂದರೆ ನೀವು ಮರುಗ, ಪತ್ರೆ, ಸೋಂಪು, ಜೀರಿಗೆಗಳಲ್ಲಿ ದಶಮ ಭಾಗ ಕೊಡುತ್ತೀರಿ. ಅವೆಲ್ಲ ತಪ್ಪ ಹಾಗಾದ್ರೆ? ಇಲ್ಲ. Why should there be a curse on people who do those things? ಈ ಸಂಗತಿಗಳನ್ನು ಮಾಡುವಂತ ಜನರ ಮೇಲೆ ಯಾಕೆ ಶಾಪ ಅಂತ ಯೇಸು ಹೇಳಿದ್ರು? Because they neglected the weightier provisions of the law. ಯಾಕಂದರೆ ಅವರು ನ್ಯಾಯ ಪ್ರಮಾಣದ ಕೆಲವು ಪ್ರಾಮುಖ್ಯವಾದವುಗಳನ್ನು ಬಿಟ್ಟಿದ್ದರು. They neglected the more important things. ಅವರು ಅತಿ ಪ್ರಮುಖವಾದದ್ದನ್ನ ಕಡೆಗಣಿಸಿ ಬಿಟ್ಟಿದ್ದರು. Like justice and mercy and faithfulness. These are the things you should have done without neglecting the others. ನ್ಯಾಯ ಪ್ರಮಾಣ, ತೀರ್ಪು, ಕರುಣೆ, ನಂಬಿಕೆ ಇವೆಲ್ಲವುಗಳನ್ನು ನೀವು ಮಾಡಬೇಕಾಗಿತ್ತು, ಬೇರೆಯವುಗಳನ್ನು ಕಡೆಗಣನೆ ಮಾಡದೆ. The small things are important, but there are more important things which you are neglecting. ಸಣ್ಣ ಸಂಗತಿಗಳು ಬಹಳ ಪ್ರಮುಖವಾದದ್ದು, ಆದರೆ ಅತಿ ಪ್ರಮುಖವಾದಂತವುಗಳನ್ನು ನೀವು ಕಡೆಗಣಿಸುತ್ತಿದ್ದೀರಿ ಎಂಬುದಾಗಿ ಯೇಸು ಹೇಳಿದರು. So you boast about doing the small things. ನೀವು ಸಣ್ಣ ಸಂಗತಿಗಳನ್ನು ಮಾಡುವಂತದರಲ್ಲಿ ಹೆಚ್ಚಳ ಪಡ್ತಿದ್ದೀರಿ ಎಂಬುದಾಗಿ ಯೇಸು ಹೇಳಿದರು. And you neglect the more important things. ಅತಿ ಪ್ರಮುಖವಾದವುಗಳನ್ನು ನೀವು ಕಡೆಗಣನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರು. It's a great danger. ಇದು ಒಂದು ದೊಡ್ಡ ಅಪಾಯ. In our churches where we can glory in certain things which are taught in God's word but which are not the most important things. ನಾವು ನಮ್ಮ ಸಭೆಗಳಲ್ಲಿ ದೇವರ ವಾಕ್ಯದ ಪ್ರಕಾರ ತಿಳಿಸಿಕೊಟ್ಟ ಕೆಲವು ಸಣ್ಣ ಸಂಗತಿಗಳಲ್ಲಿ ನಾವು ಹೆಚ್ಚಳ ಪಡಬಹುದು, ಆದರೆ ಅವುಗಳು ಅತಿ ಪ್ರಮುಖವಾದದ್ದಲ್ಲ. For example, we could be horrified at somebody calling himself pastor. We glory in the fact that nobody in our church calls himself a pastor. ನೀವು ಯಾರಾದರೂ ಸಭೆಯಲ್ಲಿ ಯಾರನ್ನಾದರೂ ಪಾಸ್ಟರ್ ಎಂಬುದಾಗಿ ಕರೆಯುವಾಗ ನಿಮಗೆ ಅದು ಒಂಥರ ಅನಿಸಬಹುದು ಮತ್ತು ಹೆಚ್ಚಳ ಪಡಬಹುದು, ನೀವು ಈ ಸತ್ಯದಲ್ಲಿ ನಮ್ಮ ಸಭೆಯಲ್ಲಿ ಆ ಥರ ಹೇಳಲ್ಲ ಅಂತ. ಅದು ಒಳ್ಳೆಯದು. That's great. But if you don't love other people in other denominations, you're worse than the people who call themselves pastor. ನೀವು ಬೇರೆ ಗುಂಪಿನಲ್ಲಿ ಇರುವಂಥ ಜನರನ್ನು ಪ್ರೀತಿಸಲಿಲ್ಲ ಅಂದರೆ ಪಾಸ್ಟರ್ ಎಂದು ಕರೆಯುವಂಥ ಗುಂಪಿಗಿಂತ ನೀವು ಕೆಟ್ಟವರು. You see that? One is more important than the other. ನೀವು ನೋಡಿದ್ರೆ ಮತ್ತೊಂದಕ್ಕಿಂತ ಇನ್ನೊಂದು ಬಹಳ ಅತಿ ಪ್ರಮುಖವಾದದ್ದು ಅಂತ. Jesus said both you got to do. ಯೇಸು ಸ್ವಾಮಿ ಹೇಳಿದ್ರು ಎರಡನ್ನೂ ನೀವು ಮಾಡಬೇಕಂತ. You should have done this without neglecting the others. ಮತ್ತೊಂದನ್ನ ಕಡೆಗಣನೆ ಮಾಡದೆ ಎರಡನ್ನೂ ಒಟ್ಟಾಗಿ ಮಾಡಬೇಕು ಅಂತ ಹೇಳಿದ್ರು. Which is more important, sisters, to remove your ornaments or to stop gossiping? ಸಹೋದರಿಯರೇ, ಯಾವುದು ಬಹಳ ಮುಖ್ಯ? ಆಭರಣವನ್ನು ತೆಗೆಯೋದು ಮುಖ್ಯನಾ ಅಥವಾ ಕಿವಿಯುವುದೋದು ನಿಲ್ಲಿಸೋದು ಮುಖ್ಯನಾ? Meditate on that and think about it. ಇದರ ಬಗ್ಗೆ ಧ್ಯಾನಿಸಿರಿ ಮತ್ತು ಅದರ ಕುರಿತಾಗಿ ಯೋಚಿಸಿರಿ. There are millions of sisters in India and many in our churches who remove their ornaments but who gossip, backbite, who are curious. ಭಾರತದಲ್ಲಿ ಅನೇಕ ಕಡೆ ಕೆಲವು ನಮ್ಮ ಸಭೆಗಳಲ್ಲಿ ಕೂಡ ಸಹೋದರಿಯರು ಆಭರಣಗಳನ್ನು ತೆಗೆದು ಬಿಡ್ತಾರೆ, ಆದರೆ ಕಿವಿ ಊದೋದ್ರಲ್ಲಿ ಮತ್ತು ಹಿಂದ್ಗಡೆ ಮಾತನಾಡೋದ್ರಲ್ಲಿ ಬಹಳ ಕುತೂಹಲ ಉಳ್ಳವರಾಗಿರ್ತಾರೆ. And they don't see that as wrong. They are 1,000,000 times more disobedient
than those who have not removed their ornaments. ಅವರು ಅದನ್ನು ತಪ್ಪೆಂದು ಎಣಿಸೋದಿಲ್ಲ. ಅಂಥವರು ಆಭರಣಗಳನ್ನು ಧರಿಸುವಂತ ಸಹೋದರಿಯರಿಗಿಂತ ಹೆಚ್ಚು ಪಟ್ಟು ಅವಿಧೇಯರಾಗಿರುತ್ತಾರೆ. Million times more, but they don't see it. ಮಿಲಿಯನ್ಗಿಂತ ಹೆಚ್ಚು ಪಟ್ಟು ಅವಿಧೇಯರಾಗಿರ್ತಾರೆ, ಆದರೆ ಅವರು ಅದನ್ನು ನೋಡ್ಕೊಳ್ಳೋದಿಲ್ಲ. The weightier matters are ignored, but the small things they glory in. ಸಣ್ಣ ಸಂಗತಿಗಳಲ್ಲಿ ಹೆಚ್ಚಳಪಟ್ಟು ಪ್ರಮುಖವಾದವುಗಳನ್ನು ಬಿಟ್ಟು ಬಿಡುವಂಥದ್ದು, ಅಂದರೆ ಕಡೆಗಣಿಸುವಂಥದ್ದು. Jesus said, "These ought ye to have done." I'm not despising the fact you do the small things. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಸಣ್ಣ ಸಂಗತಿಗಳನ್ನ ಮಾಡ್ತಿದ್ರಲ್ಲ, ಅದರಲ್ಲಿ ನನಗೆ ನಿರ್ಲಕ್ಷ್ಯ ಇಲ್ಲ, ಆದ್ರೆ ಇವುಗಳೊಂದಿಗೆ ಬೇರೆಯವುಗಳನ್ನು ಮಾಡಬೇಕಾದದ್ದು ಅವಶ್ಯ ಅಂತ. But don't neglect the more important things. ಆದರೆ ಅತಿ ಪ್ರಮುಖವಾದವುಗಳನ್ನ ಕಡೆಗಣಿಸಬೇಡ್ರಿ. And it's a tremendous grace from God to be able to get light on these things. ದೇವರಿಂದ ಬರುವಂತ ಅದ್ಭುತ ಕೃಪೆಯಿಂದ ನಾವು ಈ ಕ್ಷೇತ್ರಗಳಲ್ಲಿ ಬೆಳಕನ್ನ ದೊರಕಿಸಿಕೊಳ್ಳಲು ಶಕ್ತರಾಗುತ್ತೇವೆ. For many years I have believed ಅನೇಕ ವರ್ಷಗಳಿಂದ ನಾನು ನಂಬಿಕೊಂಡಿದ್ದೀನಿ that the mark of walking in the light. ಬೆಳಕಿನಲ್ಲಿ ನಡೆಯುವಂತದ್ದರ ಗುರುತು ಏನಪ್ಪಾ ಅಂದ್ರೆ, How do you know whether you're walking in the light? ನೀವು ಬೆಳಕಿನಲ್ಲಿ ನಡೀತಾ ಇದ್ರೋ ಇಲ್ವೋ ಅಂತ ಹೇಗೆ ಗೊತ್ತಾಗ್ಬೇಕು ನಿಮಗೆ? I get light on myself. ನನ್ನ ಕುರಿತಾಗಿ ನಾನು ಬೆಳಕನ್ನ ಪಡೆದುಕೊಳ್ತೇನೆ. That's the meaning of walking in the light. ಅದೇ ಬೆಳಕಲ್ಲಿ ನಡೆಯೋದರ ಅರ್ಥ. If you're standing still in the light, that's another thing. There's no such expression in the Bible of standing still in the light. ನೀವು ಬೆಳಕಿನಲ್ಲೇ ನಿಂತು ಬಿಡೋದು ಎಂಬುದು ಇನ್ನೊಂದು ಅರ್ಥ, ಆದರೆ ಬೆಳಕಿನಲ್ಲೇ ನಿಂತು ಬಿಡೋದು ಎಂಬುದರ ಹೇಳಿಕೆ ಸತ್ಯವೇದದಲ್ಲಿ ಇಲ್ಲ. The Bible speaks about walking in the light. ಸತ್ಯವೇದ ಮಾತನಾಡುತ್ತೆ ಬೆಳಕಿನಲ್ಲಿ ನಡೆಯುವುದು ಎಂಬುದಾಗಿ. Walking means if I'm walking from here to Bombay, then every step I take takes me closer and closer to Bombay. ನಾನು ಇಲ್ಲಿಂದ ಬಾಂಬೆವರೆಗೂ ನಡಿಗೆಯನ್ನು ಆರಂಭಿಸಿದಾಗ ಪ್ರತಿಯೊಂದು ಹೆಜ್ಜೆಯು ನನಗೆ ಬಾಂಬೆಗೆ ಬಹಳ ಹತ್ತಿರವಾಗಿ ಮಾಡುತ್ತೆ. And if I'm walking in the light, it means every step I take, every day of my life, I get closer and closer to God. ನಾನು ಬೆಳಕಿನಲ್ಲಿ ನಡೆಯುವುದರ ಅರ್ಥ, ನಾನು ಪ್ರತಿ ನನ್ನ ಜೀವಿತದಲ್ಲಿ ತೆಗೆದುಕೊಳ್ಳುವ ಹೆಜ್ಜೆಯು ದೇವರಿಗೆ ಹತ್ತಿರವಾಗಿ ಮಾಡುತ್ತೆ. Which means I get more and more light on myself. ಅಂದರೆ ನನ್ನ ಕುರಿತಾಗಿ ನಾನು ಹೆಚ್ಚಿನ ಬೆಳಕನ್ನ ದೊರಕಿಸಿಕೊಳ್ಳುತ್ತಾ ಹೋಗುತ್ತೇನೆ. Can you tell me some area where you got light on yourself, not on other people, but on yourself in the last 1 month? ಕಳೆದ 1 ತಿಂಗಳಲ್ಲಿ ನಿಮ್ಮ ಕುರಿತಾಗಿ ನೀವು ಬೆಳಕನ್ನು ಪಡೆದುಕೊಂಡಿದ್ದಲ್ಲಿ ಒಂದು ಸಂಗತಿಯನ್ನು ತಿಳಿಸ್ರಿ. ಇತರರ ಕುರಿತಾಗಲ್ಲ, ನಿಮ್ಮ ಕುರಿತಾಗಿ. Some new area where God gave you light on yourself. ನಿಮ್ಮ ಕುರಿತಾಗಿ ದೇವರು ಬೆಳಕನ್ನ ಒಂದು ಹೊಸ ಕ್ಷೇತ್ರದಲ್ಲಿ ಕೊಟ್ಟಿದ್ರೆ ಅದನ್ನು ಹೇಳ್ರಿ ನೋಡೋಣ. If not, you have to say, I did not walk in the light in the last 1 month. ಇಲ್ಲವಾದಲ್ಲಿ ನೀವು ಹೇಳಬೇಕಾಗತ್ತೆ, ಕಳೆದ 1 ತಿಂಗಳಲ್ಲಿ ನಾನು ಬೆಳಕಿನಲ್ಲಿ ನಡೆಯುತ್ತಿಲ್ಲ ಅಂತ. Maybe you stood still and it's difficult to stand still. ನೀವು ಬೆಳಕಿನಲ್ಲೇ ಒಂದು ವೇಳೆ ನಿಂತಿರಬಹುದು, ಬಹಳ ಕಷ್ಟ ಒಂದೇ ಕಡೆ ನಿಲ್ಲೋದು. Usually those who stand still go backwards. ಒಂದೇ ಕಡೆ ನಿಲ್ಲೋದು ಕ್ರಮೇಣವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಹಿಂದ್ಗಡೆ ನಡೆದುಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. So many people, I'm sorry to say, in our own churches, I've observed them over the last 20-25 years. ನಾನು ವಿಷಾದ ವ್ಯಕ್ತಪಡಿಸ್ತೇನೆ, ನಮ್ಮ ಸಭೆಗಳಲ್ಲಿ ಕಳೆದ 25 ವರ್ಷಗಳಿಂದ ನಾನು ಗಮನಿಸಿರೋ ಪ್ರಕಾರ ಇದನ್ನು ಹೇಳುವಾಗ ನಾನು ಬಹಳ ವಿಷಾದ ವ್ಯಕ್ತಪಡಿಸ್ತೇನೆ. They are like good students who get 100% in second standard. 20 years later, they are still in second standard, still getting 100%. They are not evil. ಅವರು 2ನೇ ತರಗತಿಯಲ್ಲಿ ಇರುವಾಗ 100% ದೊರಕಿಸಿಕೊಳ್ತಾ ಇದ್ರು. ಈಗಲೂ ಕೂಡ ಅವರು ಒಳ್ಳೆ ವಿದ್ಯಾರ್ಥಿಯಾಗಿದ್ದಾರೆ, ಅದೇ 2ನೇ ತರಗತಿಯಲ್ಲಿಯೇ ಮುಂದುವರಿಯುತ್ತಿದ್ದಾರೆ ಮತ್ತು 100% ಗಳಿಸ್ತಿದ್ದಾರೆ. ಅವರು ಕೆಟ್ಟವರಲ್ಲ. They don't get 50%, they get 100%, but they are in second standard. ಅವರು 50 ಗಳಿಸ್ತಾ ಇಲ್ಲ, 100 ಗಳಿಸ್ತಾ ಇದ್ದಾರೆ, ಆದರೆ ಒಂದೇ ತರಗತಿಯಲ್ಲಿ ಇದ್ದಾರೆ. Will you be happy with your child getting 100% if he's in the same class? ನೀವು ನಿಮ್ಮ ಮಕ್ಕಳಲ್ಲಿ ಸಂತೋಷ ಪಡ್ತೀರಾ? ನಿಮ್ಮ ಮಗು ಒಂದೇ ತರಗತಿಯಲ್ಲಿ 100% ಪಡ್ಕೊಂಡು ಅದೇ ತರಗತಿಯಲ್ಲಿ ಮುಂದುವರೆದು ಬಿಟ್ರೆ? You'd say, I don't want you to get 100% if you're in the same class. ನೀವು ಹೇಳ್ತೀರಿ ಒಂದೇ ತರಗತಿಯಲ್ಲಿ ಇರೋದಾದ್ರೆ 100% ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. I want you to go to, I would say, I would rather my child gets 80% in third standard than continue in second standard another year and get 100%. ನಾನು ಹೇಳಕ್ ಇಷ್ಟಪಡ್ತೀನಿ, ನನ್ನ ಮಗು 2ನೇ ತರಗತಿಯಲ್ಲೇ ಮುಂದುವರೆದು 100% ತೆಗೆದುಕೊಳ್ಳೋದಕ್ಕಿಂತ 3ನೇ ತರಗತಿಗೆ ಹೋಗಿ ಮುಂದುವರೆದು ಅಲ್ಲಿ 80% ತೆಗೆದುಕೊಳ್ಳೋದು ಒಳ್ಳೆಯದು ಅಂತ. I'm sure you agree with me. ನೀವು ನನ್ನೊಟ್ಟಿಗೆ ಒಪ್ಪಿಗೆ ಸೂಚಿಸ್ತೀರಿ ಅಂತ ನಾನು ನಂಬ್ತೇನೆ. And the next year, I'd rather he goes up to fourth standard and gets 70% than still stay in second standard and get 100%. ಅದೇ ಮಗು 100% 2ನೇ ತರಗತಿಯಲ್ಲೇ ತಗೊಂಡು ಅಲ್ಲೇ ಮುಂದುವರಿಯೋದಕ್ಕಿಂತ 4ನೇ ತರಗತಿಗೆ ಹೋಗಿ 70% ತೆಗೆದುಕೊಳ್ಳೋದು ಒಳ್ಳೆಯದು. That is the condition of a lot of our believers. They are good people. They were good people 20 years ago. ಅನೇಕ ವಿಶ್ವಾಸಿಗಳ ಸ್ಥಿತಿ ಹಾಗೆ ಇದೆ. ಅವರು ಒಳ್ಳೆಯ ಜನರೇ, 20 ವರ್ಷ ಆದರೂ ಕೂಡ ಅವರು ಹಾಗೆ ಇದ್ದಾರೆ. But they haven't got any more light on themselves. ಆದರೆ ಅವರ ಕುರಿತಾಗಿ ಅವರು ಬೆಳಕನ್ನು ದೊರಕಿಸಿಕೊಳ್ಳುತ್ತಿಲ್ಲ. They didn't go to movies 20 years ago. They don't go today. Some of them do. They've gone backwards from second standard to first standard. ಅವರು 20 ವರ್ಷದ ಹಿಂದೆ ಚಲನಚಿತ್ರಗಳಿಗೆ ಹೋಗ್ತಾ ಇರಲಿಲ್ಲ, ಈಗಲೂ ಹೋಗಲ್ಲ, ಕೆಲವರು ಹೋಗಿರಬಹುದು. ಅಂತವರು 2ನೇ ತರಗತಿಯಿಂದ 1ನೇ ತರಗತಿಗೆ ಹಿಂತಿರುಗ್ತಾ ಇದ್ದಾರೆ. It's sad when you see how many people, even many elder brothers, not getting light on themselves. ಇದು ಒಂದು ದುಃಖಕರ ಸಂಗತಿ. ಅನೇಕ ವಿಶ್ವಾಸಿಗಳು, ಅನೇಕ ಸಭಾ ಹಿರಿಯರು ತಮ್ಮ ಕುರಿತಾಗಿ ಬೆಳಕನ್ನ ಪಡೆದುಕೊಳ್ಳುತ್ತಿಲ್ಲ. If you don't get light on yourself, you're not able to give light to other people. ನಿಮ್ಮ ಕುರಿತಾಗಿ ನೀವು ಬೆಳಕನ್ನ ದೊರಕಿಸಿಕೊಳ್ಳುತ್ತಿಲ್ಲ ಅಂದ್ರೆ ನೀವು ಇತರರಿಗೆ ಬೆಳಕನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. The content of our ministry must be the areas where God gives us light on ourselves. ಯಾವ ವಿಷಯದಲ್ಲಿ ದೇವರು ನಮಗೆ ನಮ್ಮ ಕುರಿತಾಗಿ ಬೆಳಕನ್ನ ಕೊಡುತ್ತಾರೋ ಅದು ನಮ್ಮ ಸೇವೆಯಲ್ಲಿ ಒಳಗೊಂಡಿರುವ ವಿಷಯವಾಗಿರಬೇಕು. God's word is like a two-edged sword that first cuts me before it can cut the other person. It's got two edges. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಅದು ಇನ್ನೊಬ್ಬರನ್ನ ಕತ್ತರಿಸುವ ಮೊದಲು ನನ್ನನ್ನು ಕತ್ತರಿಸುವಂತದ್ದಾಗಿದೆ. ಇಬ್ಬಾಯಿ ಕತ್ತಿ ಅದು. If it hasn't cut me,
and you try to cut other people, you'll be a Pharisee. ಅದು ನನ್ನನ್ನು ಕತ್ತರಿಸಿಲ್ಲ ಅಂದರೆ ನಾನು ಆಗ ಇನ್ನೊಬ್ಬರನ್ನ ಕತ್ತರಿಸಲು ಹೋದರೆ ನಾನು ಫರಿಸಾಯನಾಗ್ಬಿಡ್ತೀನಿ. So we need to really ask God ಹಾಗಾಗಿ ನಾವು ನಿಜವಾಗಲೂ ದೇವರನ್ನ ಕೇಳಿಕೊಳ್ಬೇಕು, to show us areas in our life where our balance is imbalanced. ನಮ್ಮ ಜೀವಿತದ ಯಾವ ಕ್ಷೇತ್ರಗಳಲ್ಲಿ ನಾವು ಸಮತೋಲನದಿಂದ ಅಸಮತೋಲನಕ್ಕೆ ಹೋಗಿದ್ದೇವೆ ಅದನ್ನು ತೋರಿಸು ಅಂತ ಕೇಳ್ಕೋಬೇಕು ದೇವರಲ್ಲಿ. Where it's, too light on one side. We got some heavy stuff on the other. Very good. ನೋಡ್ರಿ, ಒಂದು ಕಡೆ ಬಹಳ ಹಗುರವಾಗಿರುವಂಥದ್ದು ಇರುತ್ತೆ, ಮತ್ತೊಂದು ಕಡೆ ಅತಿ ಭಾರವಾಗಿರುವಂಥದ್ದು ಇರುತ್ತೆ. ಒಳ್ಳೆಯದು. We need to put some heavy stuff on the other side too to be balanced. ಅದು ಸಮತೋಲನಗೊಳ್ಬೇಕಂದ್ರೆ ಮತ್ತೊಂದು ಕಡೆನೂ ಕೂಡ ಅತಿ ಭಾರವಾದದ್ದನ್ನು ಇಡಬೇಕಾಗತ್ತೆ.